ಸಾಕ್ಷಿಭಾವ ಎಂದರೆ ದೇಹ ಮತ್ತು ಮನಸ್ಸಿನಲ್ಲಿ ಏನೇ ನಡೆಯುತ್ತಿದ್ದರೂ ಅದಕ್ಕೆ ಅಂಟಿಕೊಳ್ಳದೆ ಸಾಕ್ಷಿಯಾಗಿ ಗಮನಿಸುವ ಸ್ಥಿತಿ. ಕೋಪ ಬಂದಾಗ ನಾನು ಕೋಪಗೊಂಡಿದ್ದೇನೆ ಎಂದು ಹೇಳುವ ಬದಲು ಮನಸ್ಸಿನಲ್ಲಿ ಕೋಪ ಉಂಟಾಗುತ್ತಿದೆ ಎಂದು ಗಮನಿಸುವುದು. ದುಃಖ ಬಂದಾಗ ನಾನು ದುಃಖದಲ್ಲಿದ್ದೇನೆ ಎಂದು ಹೇಳುವ ಬದಲು ದುಃಖದ ಅನುಭವವಾಗುತ್ತಿದೆ ಎಂದು ಗಮನಿಸುವುದು. ಭಯ ಬಂದಾಗ ನಾನು ಭಯಗೊಂಡಿದ್ದೇನೆ ಎಂದು ಹೇಳುವ ಬದಲು ಭಯ ಉಂಟಾಗುತ್ತಿದೆ ಮತ್ತು ನಾನು ಅದನ್ನು ಗಮನಿಸುತ್ತಿದ್ದೇನೆ ಎಂದು ನೋಡುವುದು. ಆತಂಕ ಬಂದಾಗ ನಾನು ಆತಂಕದಲ್ಲಿದ್ದೇನೆ ಎಂದು ಹೇಳುವ ಬದಲು ಮನಸ್ಸಿನಲ್ಲಿ ಆತಂಕದ ಆಲೋಚನೆಗಳು ನಡೆಯುತ್ತಿವೆ ಎಂದು ಗಮನಿಸುವುದು. ನಕಾರಾತ್ಮಕ ಆಲೋಚನೆ ಬಂದಾಗ ಅದನ್ನು ತಕ್ಷಣ ನಂಬುವ ಬದಲು ನಾನು ಸಾಕಾಗುವುದಿಲ್ಲ ಎಂಬ ಒಂದು ಆಲೋಚನೆ ಮನಸ್ಸಿನಲ್ಲಿ ಬಂದಿದೆ ಎಂದು ಗಮನಿಸುವುದು. ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಮನಸ್ಸಿನಲ್ಲಿ ಉಂಟಾಗುತ್ತಿರುವ ನೋವು, ಕೋಪ ಮತ್ತು ಆಲೋಚನೆಗಳನ್ನು ಗಮನಿಸುವುದು. ಯಾರಾದರೂ ನಮ್ಮನ್ನು ಹೊಗಳಿದಾಗ ಉಂಟಾಗುವ ಸಂತೋಷ ಮತ್ತು ಹೆಮ್ಮೆಯನ್ನು ಗಮನಿಸುವುದು. ಅದಕ್ಕೆ ಅತಿಯಾಗಿ ಅಂಟಿಕೊಳ್ಳದಿರುವುದು. ಅಸೂಯೆ ಬಂದಾಗ ಮನಸ್ಸಿನಲ್ಲಿ ಅಸೂಯೆಯ ಭಾವನೆ ಇದೆ ಎಂದು ಗಮನಿಸುವುದು. ಯಾವುದಾದರೂ ಆಸೆ ಬಂದಾಗ ಮನಸ್ಸಿನಲ್ಲಿ ಒಂದು ಆಸೆ ಮೂಡಿದೆ ಎಂದು ಗಮನಿಸುವುದು. ಹಳೆಯ ನೋವಿನ ನೆನಪು ಬಂದಾಗ ಒಂದು ನೆನಪು ಮನಸ್ಸಿನಲ್ಲಿ ಮೂಡಿದೆ ಮತ್ತು ಅದರೊಂದಿಗೆ ಕೆಲವು ಭಾವನೆಗಳು ಬರುತ್ತಿವೆ ಎಂದು ಗಮನಿಸುವುದು. ಭವಿಷ್ಯದ ಬಗ್ಗೆ ಚಿಂತೆ ಬಂದಾಗ ಮನಸ್ಸು ಭವಿಷ್ಯದ ಬಗ್ಗೆ ಹಲವು ಸಾಧ್ಯತೆಗಳನ್ನು ಕಲ್ಪಿಸುತ್ತಿದೆ ಎಂದು ಗಮನಿಸುವುದು. ದೇಹದಲ್ಲಿ ನೋವು ಇದ್ದಾಗ ಆ ದೈಹಿಕ ಅನುಭವವನ್ನು ಗಮನಿಸುವುದು. ಅದರೊಂದಿಗೆ ಅನಗತ್ಯವಾದ ಭಯ ಅಥವಾ ಪ್ರತಿರೋಧವನ್ನು ಸೇರಿಸದಿರುವುದು. ಧ್ಯಾನ ಮಾಡುವಾಗ ಅನೇಕ ಆಲೋಚನೆಗಳು ಬಂದರೆ ಅವುಗಳೊಂದಿಗೆ ಹೋರಾಡಬೇಡಿ. ಆಲೋಚನೆಗಳು ಬರುತ್ತಿವೆ ಮತ್ತು ಹೋಗುತ್ತಿವೆ ಎಂದು ಮಾತ್ರ ಗಮನಿಸಿ. ಸಂತೋಷ ಬಂದಾಗ ಆ ಸಂತೋಷವನ್ನು ಅನುಭವಿಸುತ್ತಾ ಅದು ಕೂಡ ಬದಲಾಗುವ ಅನುಭವವೆಂಬುದನ್ನು ಅರಿತುಕೊಳ್ಳುವುದು. ಸಾಕ್ಷಿಭಾವದ ಮುಖ್ಯವಾದ ಬದಲಾವಣೆಯೆಂದರೆ ಗುರುತಿಸಿಕೊಳ್ಳುವುದರಿಂದ ಗಮನಿಸುವಿಕೆಗೆ ಬರುವುದು. ನಾನು ಕೋಪ ಎಂಬುದರ ಬದಲು ಕೋಪ ಇದೆ ಎಂದು ನೋಡುವುದು. ನಾನು ಭಯ ಎಂಬುದರ ಬದಲು ಭಯ ಇದೆ ಎಂದು ನೋಡುವುದು. ನಾನೇ ನನ್ನ ಆಲೋಚನೆಗಳು ಎಂಬುದರ ಬದಲು ಆಲೋಚನೆಗಳು ನನ್ನಲ್ಲಿ ಕಾಣಿಸಿಕೊಳ್ಳುತ್ತಿವೆ ಎಂದು ನೋಡುವುದು. ದೇಹವನ್ನು ಗಮನಿಸಲಾಗುತ್ತದೆ, ಆಲೋಚನೆಗಳನ್ನು ಗಮನಿಸಲಾಗುತ್ತದೆ, ಭಾವನೆಗಳನ್ನು ಗಮನಿಸಲಾಗುತ್ತದೆ, ದೇಹದ ಅನುಭವಗಳನ್ನು ಗಮನಿಸಲಾಗುತ್ತದೆ, ಜೀವನದ ಅನುಭವಗಳನ್ನು ಗಮನಿಸಲಾಗುತ್ತದೆ. ಆಗ ಒಂದು ಆಳವಾದ ಪ್ರಶ್ನೆ ಉದಯಿಸುತ್ತದೆ: ಇವೆಲ್ಲವನ್ನೂ ಗಮನಿಸುತ್ತಿರುವವರು ಯಾರು? ಅದಕ್ಕೆ ಬೌದ್ಧಿಕವಾಗಿ ಉತ್ತರವನ್ನು ಹುಡುಕಬೇಡಿ. ಈ ಎಲ್ಲವನ್ನೂ ಈಗಾಗಲೇ ಗಮನಿಸುತ್ತಿರುವ ಜಾಗೃತಿಯ ಕಡೆಗೆ ನಿಮ್ಮ ಗಮನವನ್ನು ತಿರುಗಿಸಿ. ಇದೇ ಸಾಕ್ಷಿಭಾವದ ಆಳವಾದ ಅರ್ಥ. ಸಾಕ್ಷಿಭಾವ ಎಂದರೆ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ಏನೇ ನಡೆಯುತ್ತಿದ್ದರೂ ಅದರಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗದೆ ಅದನ್ನು ಜಾಗೃತಿಯಿಂದ ಗಮನಿಸುವ ಸ್ಥಿತಿ. ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ಅನುಭವಗಳೊಂದಿಗೆ ತಕ್ಷಣವೇ ನಮ್ಮನ್ನು ಗುರುತಿಸಿಕೊಳ್ಳುತ್ತೇವೆ. ಕೋಪ ಬಂದಾಗ ನಾನು ಕೋಪಗೊಂಡಿದ್ದೇನೆ ಎನ್ನುತ್ತೇವೆ. ದುಃಖ ಬಂದಾಗ ನಾನು ದುಃಖಿತನಾಗಿದ್ದೇನೆ ಎನ್ನುತ್ತೇವೆ. ಭಯ ಬಂದಾಗ ನಾನು ಭಯಪಟ್ಟಿದ್ದೇನೆ ಎನ್ನುತ್ತೇವೆ. ಆಲೋಚನೆ ಬಂದಾಗ ಇದೇ ನನ್ನ ಆಲೋಚನೆ, ಇದೇ ಸತ್ಯ ಎಂದು ನಂಬುತ್ತೇವೆ. ಸಾಕ್ಷಿಭಾವದಲ್ಲಿ ದೃಷ್ಟಿಕೋನ ಸ್ವಲ್ಪ ಬದಲಾಗುತ್ತದೆ. ನಾನು ಕೋಪವಲ್ಲ, ನನ್ನಲ್ಲಿ ಕೋಪದ ಭಾವನೆ ಮೂಡಿದೆ. ನಾನು ದುಃಖವಲ್ಲ, ನನ್ನಲ್ಲಿ ದುಃಖದ ಅನುಭವವಾಗುತ್ತಿದೆ. ನಾನು ಭಯವಲ್ಲ, ನನ್ನಲ್ಲಿ ಭಯದ ಅನುಭವ ಉಂಟಾಗಿದೆ. ನಾನು ಆಲೋಚನೆಯಲ್ಲ, ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿದೆ. ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಗುರುತಿಸಿಕೊಳ್ಳುವಿಕೆ ಕಡಿಮೆಯಾಗುವುದು. ಆಲೋಚನೆ ಬರುತ್ತದೆ ಮತ್ತು ಹೋಗುತ್ತದೆ, ಭಾವನೆ ಬರುತ್ತದೆ ಮತ್ತು ಹೋಗುತ್ತದೆ, ಕೋಪ ಬರುತ್ತದೆ ಮತ್ತು ಹೋಗುತ್ತದೆ, ದುಃಖ ಬರುತ್ತದೆ ಮತ್ತು ಹೋಗುತ್ತದೆ, ಭಯ ಬರುತ್ತದೆ ಮತ್ತು ಹೋಗುತ್ತದೆ, ಸಂತೋಷವೂ ಬರುತ್ತದೆ ಮತ್ತು ಹೋಗುತ್ತದೆ. ಆದರೆ ಇವೆಲ್ಲವೂ ಬರುತ್ತಿವೆ ಮತ್ತು ಹೋಗುತ್ತಿವೆ ಎಂಬುದನ್ನು ತಿಳಿದುಕೊಳ್ಳುವ ಜಾಗೃತಿ ಇರುತ್ತದೆ. ಸಾಕ್ಷಿಭಾವ ಎಂದರೆ ಆ ಜಾಗೃತಿಯಲ್ಲಿ ಉಳಿಯುವುದು. ಮನಸ್ಸಿನಲ್ಲಿ ಕೋಪ ಬಂದಾಗ ಅದನ್ನು ಒತ್ತಿಹಾಕುವುದು ಸಾಕ್ಷಿಭಾವವಲ್ಲ. ಕೋಪವನ್ನು ಹೊರಹಾಕುವುದು ಸಾಕ್ಷಿಭಾವವಲ್ಲ. ಕೋಪವನ್ನು ಗಮನಿಸುವುದು ಸಾಕ್ಷಿಭಾವ. ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಕೋಪ ಇದೆ, ದೇಹದಲ್ಲಿ ಬಿಗಿತವಿದೆ, ಕೆಲವು ಆಲೋಚನೆಗಳು ಬರುತ್ತಿವೆ. ನಾನು ಇದನ್ನೆಲ್ಲ ಗಮನಿಸುತ್ತಿದ್ದೇನೆ ಎಂದು ನೋಡುವುದು ಸಾಕ್ಷಿಭಾವ. ಅದೇ ರೀತಿ ಯಾರಾದರೂ ನಮ್ಮನ್ನು ನೋಯಿಸಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಮೊದಲು ಒಳಗೆ ಏನಾಗುತ್ತಿದೆ ಎಂಬುದನ್ನು ಗಮನಿಸಬಹುದು. ನನ್ನಲ್ಲಿ ನೋವು ಉಂಟಾಗಿದೆ, ಕೋಪದ ಭಾವನೆ ಬರುತ್ತಿದೆ, ಮನಸ್ಸು ಆ ವ್ಯಕ್ತಿಯ ಬಗ್ಗೆ ಹಲವು ಆಲೋಚನೆಗಳನ್ನು ಮಾಡುತ್ತಿದೆ. ಇವೆಲ್ಲವನ್ನೂ ಗಮನಿಸುವಾಗ
ಪ್ರತಿಕ್ರಿಯಿಸುವ ಮೊದಲು ಒಂದು ಸಣ್ಣ ಅಂತರ ಸೃಷ್ಟಿಯಾಗುತ್ತದೆ. ಆ ಅಂತರವೇ ಬಹಳ ಮಹತ್ವದ್ದು. ಆಲೋಚನೆ ಮತ್ತು ಕ್ರಿಯೆಯ ನಡುವೆ ಜಾಗೃತಿ ಬರುತ್ತದೆ. ಆ ಜಾಗೃತಿಯಿಂದ ನಾವು ಹೆಚ್ಚು ಸ್ಪಷ್ಟವಾಗಿ ಪ್ರತಿಕ್ರಿಯಿಸಬಹುದು. ಸಾಕ್ಷಿ ಭಾವ ಎಂದರೆ ಜೀವನದಿಂದ ದೂರ ಹೋಗುವುದು ಅಲ್ಲ. ಕೆಲಸ ಮಾಡಬಾರದು ಎಂದಲ್ಲ, ಮಾತನಾಡಬಾರದು ಎಂದಲ್ಲ, ಭಾವನೆಗಳನ್ನು ಅನುಭವಿಸಬಾರದು ಎಂದಲ್ಲ. ಬದಲಾಗಿ ಎಲ್ಲವನ್ನೂ ಅನುಭವಿಸುತ್ತಾ ಅದರೊಳಗೆ ಸಂಪೂರ್ಣವಾಗಿ ಕಳೆದು ಹೋಗದೆ ಇರುವುದು. ಸಮುದ್ರದಲ್ಲಿ ಅಲೆಗಳು ಏಳುತ್ತವೆ ಮತ್ತು ಇಳಿಯುತ್ತವೆ. ಅಲೆಗಳು ಬದಲಾಗುತ್ತವೆ, ಆದರೆ ಸಮುದ್ರ ಉಳಿಯುತ್ತದೆ. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಮತ್ತು ಭಾವನೆಗಳು ಏಳುತ್ತವೆ ಮತ್ತು ಇಳಿಯುತ್ತವೆ. ಸಾಕ್ಷಿ ಭಾವದಲ್ಲಿ ನಾವು ಪ್ರತಿಯೊಂದು ಆಲೋಚನೆಯನ್ನು ಹಿಡಿದುಕೊಳ್ಳಬೇಕಾಗಿಲ್ಲ, ಪ್ರತಿಯೊಂದು ಭಾವನೆಯನ್ನು ಅನುಸರಿಸಬೇಕಾಗಿಲ್ಲ, ಪ್ರತಿಯೊಂದು ಭಯವನ್ನು ನಂಬಬೇಕಾಗಿಲ್ಲ, ಪ್ರತಿಯೊಂದು ಆಸೆಯನ್ನು ಪೂರೈಸಬೇಕಾಗಿಲ್ಲ. ಅವುಗಳನ್ನು ಗಮನಿಸಬಹುದು. ಆಲೋಚನೆ ಬರುತ್ತದೆ, ಅದನ್ನು ಗಮನಿಸಿ, ಅದು ಹೋಗುತ್ತದೆ. ಮತ್ತೊಂದು ಆಲೋಚನೆ ಬರುತ್ತದೆ, ಅದನ್ನೂ ಗಮನಿಸಿ. ಹೀಗೆ ನಿಧಾನವಾಗಿ ಮನಸ್ಸಿನ ಚಲನೆಗಳನ್ನು ನೋಡುವ ಸಾಮರ್ಥ್ಯ ಬೆಳೆಯುತ್ತದೆ. ಇಲ್ಲಿ ಒಂದು ಆಳವಾದ ವಿಚಾರ ಬರುತ್ತದೆ. ನಾನು ನನ್ನ ಆಲೋಚನೆಗಳನ್ನು ಗಮನಿಸುತ್ತಿದ್ದೇನೆ, ಹಾಗಾದರೆ ನಾನು ಆಲೋಚನೆಯೇ ಆಗಿರಲು ಸಾಧ್ಯವೇ? ನಾನು ನನ್ನ ಭಾವನೆಗಳನ್ನು ಗಮನಿಸುತ್ತಿದ್ದೇನೆ, ಹಾಗಾದರೆ ನಾನು ಭಾವನೆಯೇ ಆಗಿರಲು ಸಾಧ್ಯವೇ? ನಾನು ನನ್ನ ದೇಹವನ್ನು ಗಮನಿಸುತ್ತಿದ್ದೇನೆ, ಹಾಗಾದರೆ ನಾನು ಕೇವಲ ದೇಹವೇ ಆಗಿರಲು ಸಾಧ್ಯವೇ? ಇವೆಲ್ಲವೂ ನನಗೆ ತಿಳಿಯುತ್ತಿವೆ, ಹಾಗಾದರೆ ಇವೆಲ್ಲವನ್ನೂ ತಿಳಿಯುತ್ತಿರುವುದು ಏನು? ಈ ಪ್ರಶ್ನೆಯೇ ಸಾಕ್ಷಿ ಭಾವವನ್ನು ಆಳವಾದ ಆತ್ಮವಿಚಾರಣೆಯ ಕಡೆಗೆ ಕರೆದೊಯ್ಯುತ್ತದೆ. ರಾಮಣ ಮಹರ್ಷಿಯ ಆತ್ಮವಿಚಾರಣೆಯಲ್ಲಿ ನಾನು ಯಾರು ಎಂಬ ಪ್ರಶ್ನೆಯ ಮೂಲಕ ಇದೇ ಒಳಮುಖ ದೃಷ್ಟಿ ಗಾಢವಾಗುತ್ತದೆ. ಉತ್ತರವನ್ನು ಬುದ್ಧಿಯಿಂದ ಹುಡುಕುವುದಕ್ಕಿಂತ ನಾನು ಎಂಬ ಭಾವನೆ ಎಲ್ಲಿಂದ ಉದಯಿಸುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಸಾಕ್ಷಿ ಭಾವದ ಆರಂಭದಲ್ಲಿ ನಾನು ಆಲೋಚನೆಗಳನ್ನು ಗಮನಿಸುತ್ತಿದ್ದೇನೆ ಎಂದು ಅನುಭವಿಸುತ್ತೇವೆ. ನಂತರ ನಾನು ಮತ್ತು ಆಲೋಚನೆ ಎಂಬ ಎರಡರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಲು ಪ್ರಾರಂಭಿಸುತ್ತದೆ. ಇನ್ನಷ್ಟು ಆಳಕ್ಕೆ ಹೋದಾಗ ಸಾಕ್ಷಿಯನ್ನು ಒಂದು ವಸ್ತುವಿನಂತೆ ಹುಡುಕಲು ಸಾಧ್ಯವಿಲ್ಲ ಎಂಬ ಅರಿವು ಬರುತ್ತದೆ. ಏಕೆಂದರೆ ಸಾಕ್ಷಿಯೇ ಎಲ್ಲ ಅನುಭವಗಳನ್ನು ತಿಳಿಯುವ ಜಾಗೃತಿ. ಆದ್ದರಿಂದ ಸಾಕ್ಷಿ ಭಾವವನ್ನು ಸರಳವಾಗಿ ಹೀಗೆ ಅರ್ಥಮಾಡಿಕೊಳ್ಳಬಹುದು: ನಡೆಯುತ್ತಿರುವುದನ್ನು ಗಮನಿಸಿ, ಭಾವನೆ ಬಂದರೆ ಗಮನಿಸಿ, ಆಲೋಚನೆ ಬಂದರೆ ಗಮನಿಸಿ, ದೇಹದಲ್ಲಿ ಅನುಭವ ಬಂದರೆ ಗಮನಿಸಿ. ಆದರೆ ತಕ್ಷಣ ಇದೇ ನಾನು ಎಂದು ಗುರುತಿಸಿಕೊಳ್ಳಬೇಡಿ. ಬರುವುದನ್ನು ಬರಲು ಬಿಡಿ, ಹೋಗುವುದನ್ನು ಹೋಗಲು ಬಿಡಿ. ನೀವು ಗಮನಿಸುತ್ತಿರುವ ಜಾಗೃತಿಯಲ್ಲಿ ಶಾಂತವಾಗಿ ಇರಿ. ಇದೇ ಸಾಕ್ಷಿ ಭಾವದ ಸಾರ.